500 ವರ್ಷಗಳ ನಂತರ ಒಟ್ಟಿಗೆ 5 ರಾಜಯೋಗ. ಈ ಎಲ್ಲ ರಾಶಿಯವರಿಗೆ ಜಾಕ್ ಪಾಟ್. ಎಲ್ಲರಿಗೂ ಗೊತ್ತಿರುವಂತೆ ವೃಷಭ ರಾಶಿಯಲ್ಲಿ ಅನೇಕ ಗ್ರಹಗಳ ಸಂಚಾರ ನಡೆದಿದೆ. ಹೀಗಿರುವಾಗ ಸುಮಾರು 500 ವರ್ಷಗಳ ನಂತರ ಇದೇ ರಾಶಿಯಲ್ಲಿ ಒಟ್ಟಿಗೆ 5 ರಾಜಯೋಗಗಳು ಉಂಟಾಗ್ತದೆ. ಹೌದು, ವ್ಯಕ್ತಿಯ ಜೀವನ ಶೈಲಿಯು ಎಷ್ಟು ಅದ್ಧೂರಿಯಾಗಿರೋದರಲ್ಲಿ ಪಾತ್ರವನ್ನು ವಹಿಸುವ ಅನೇಕ ಇತರ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳಿವೆ. ಅದರಂತೆ ನಮ್ಮ ಜಾತಕದಲ್ಲಿ ವಿವಿಧ ರೀತಿಯ ರಾಜಯೋಗಗಳಿವೆ ಮತ್ತು ಜಾತಕದಲ್ಲಿರುವ ಪ್ರತಿಯೊಂದು ರಾಜಯೋಗವು ಗಣನೀಯ ಮಹತ್ವವನ್ನು ಹೊಂದಿದೆ. ಈ ರಾಜಯೋಗಗಳು ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡುವ ಹಾಗೂ ಜಾಸ್ತಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಈ ರಾಜಯೋಗಗಳ ಕಾರಣದಿಂದ ನಮ್ಮ ಬದುಕು ಬದಲಾಗುವ ಸಾಧ್ಯತೆ ಇದೆ. ಹೌದು, ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದಕ್ಕೆ ಚಲಿಸಿದಾಗ ಅದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅಂತ ಹೇಳಲಾಗ್ತದೆ. ಈ ಬಾರಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಉಂಟಾಗ್ತದೆ. ಅಲ್ಲದೆ ವೃಷಭ ರಾಶಿಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ಉಂಟಾಗ್ತದೆ. 500 ವರ್ಷಗಳ ನಂತರ ಒಂದೇ ರಾಶಿಯಲ್ಲಿ 5 ರಾಜಯೋಗಗಳು ಉಂಟಾಗ್ತದೆ. ಈ ರಾಜಯೋಗಗಳ ಕಾರಣದಿಂದ ಈ ಎಲ್ಲ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಆ ಲಕ್ಕಿ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೆಯದಾಗಿ ಮೇಷರಾಶಿ. ಗಜಲಕ್ಷ್ಮಿ ರಾಜಯೋಗ ಹಾಗೂ ಇತರ ಯೋಗಗಳ ಕಾರಣದಿಂದ ಮೇಷ ರಾಶಿಯವರಿಗೆ ಮಂಗಳಕರ ಫಲಗಳು ಸಿಗಲಿದೆ. ಯಾಕಂದ್ರೆ ಗುರು ನಿಮ್ಮ ರಾಶಿಯಿಂದ 4ನೇ ಮನೆಗೆ ಪ್ರವೇಶಿಸ್ತಾನೆ. ಆದುದರಿಂದಲೇ ಈ ಸಮಯದಲ್ಲಿ ಸಕಲ ಸುಖಗಳು ನಿಮಗೆ ಸಿಗಲಿದೆ. ಅಲ್ಲದೆ ಈ ಸಮಯದಲ್ಲಿ ನೀವು ಆಸ್ತಿ ವಾಹನಗಳನ್ನು ಖರೀದಿಸಿದ್ರೆ ಭರ್ಜರಿ ಲಾಭ ಸಿಗಲಿದೆ. ಅಲ್ಲದೆ ಈ ಯೋಗಗಳ ಕಾರಣದಿಂದಾಗಿ ನಿಮ್ಮ ಅನೇಕ ಕಷ್ಟಗಳು ಸಹ ಪರಿಹಾರವಾಗ್ತದೆ. ಈ ಸಮಯದಲ್ಲಿ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಇದ್ರೆ ಕುಟುಂಬದ ಸಹಕಾರದಿಂದ ಮುಂದುವರಿಸಿ, ಇದು ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಎರಡನೆಯದಾಗಿ ವೃಷಭ ರಾಶಿ. ಇದೇ ರಾಶಿಯಲ್ಲಿ ಗ್ರಹಗಳ ಸಂಯೋಗವಾಗ್ತದೆ. ಅಲ್ಲದೆ ಇಲ್ಲಿಯೇ 5 ರಾಜಯೋಗಗಳು ಸಹ ಉಂಟಾಗ್ತದೆ. ಈ ಕಾರಣದಿಂದ ನೀವು ಈ ಸಮಯದಲ್ಲಿ ಅಪಾರ ಲಾಭ ಗಳಿಸ್ತೀರಿ. ನಿಮ್ಮ ಪ್ರಯತ್ನಗಳಿಂದ ಪಿತೃ ಸಂಪತ್ತು ಪಡೆಯುವ ಅವಕಾಶವೂ ಸಹ ಈ ಸಮಯದಲ್ಲಿದೆ. ಮತ್ತೊಂದೆಡೆ ಹೋಟೆಲ್, ಟೂರ್, ಟ್ರಾವೆಲ್ಸ್ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡ್ತಿರೋರಿಗೆ ಈ ಸಮಯ ಅದ್ಭುತವಾಗಿದೆ. ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಅಧಿಕ ಲಾಭ ಪಡಿತೀರಿ. ಗಜಲಕ್ಷ್ಮಿ ರಾಜಯೋಗ ರಚನೆಯಾಗಿರೋದ್ರಿಂದ ಆರ್ಥಿಕವಾಗಿ ಈ ರಾಶಿಯವರಿಗೆ ಲಾಭ ಆಗಲಿದೆ. ಮೂರನೆಯದಾಗಿ ಕಟಕ ರಾಶಿ. ಈ ಸಮಯದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಚಾಣಾಕ್ಷತನವನ್ನು ಉಪಯೋಗಿಸಿದ್ರೆ ದಿಢೀರ್ ಆರ್ಥಿಕ ಲಾಭಗಳನ್ನು ಪಡಿತೀರಿ. ಇಷ್ಟೇ ಅಲ್ಲದೆ ಸ್ಥಗಿತಗೊಂಡಿರುವ ಕೆಲಸ ಕಾರ್ಯಗಳಿಗೆ ವೇಗ ಸಿಕ್ಕು ಲಾಭ ಸಹ ಸಿಗಲಿದೆ. ಈ ಸಮಯದಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ನಡತೆಯಿಂದ ಖ್ಯಾತಿಯೂ ಸಹ ಹೆಚ್ಚಾಗ್ತದೆ. ಬಹಳ ದಿನಗಳಿಂದ ಕಾಯ್ತಿದ್ದ ಹಣ ನಿಮಗೆ ಮರಳಿ ಸಿಗುವ ಸಾಧ್ಯತೆ ಇದೆ. ಸ್ವಲ್ಪ ಸಮಯ ಕಾಯುವುದು ಉತ್ತಮ. ಈ ಸಮಯದಲ್ಲಿ ನೀವು ಉತ್ತಮವಾದ ಪ್ರಯತ್ನಗಳನ್ನು ಮಾಡಿದ್ರೆ ಅನೇಕ ಮೂಲಗಳ ಮೂಲಕ ಹಣವನ್ನು ಗಳಿಸಲು ಸಾಧ್ಯವಾಗ್ತದೆ. ನಾಲ್ಕನೆಯದಾಗಿ ಸಿಂಹ ರಾಶಿ. ಈ 5 ಯೋಗದ ಕಾರಣದಿಂದ ಸಿಂಹ ರಾಶಿಯವರ ವೃತ್ತಿ ಮತ್ತು ವ್ಯಾಪಾರ ಸುಗಮವಾಗಿ ಸಾಗಲಿದೆ. ನಿಮ್ಮ ಉತ್ತಮ ಸಂಪರ್ಕಗಳು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಸಕಾಲಕ್ಕೆ ಬರಬೇಕಾದ ಹಣ ಸಿಗಲಿದೆ. ನಿಮ್ಮ ಉತ್ತಮ ನಡೆನುಡಿ ಮತ್ತು ಪ್ರಯಾಣವು ತುಂಬಾ ಲಾಭದಾಯಕವಾಗಿದೆ. ಈ ಯೋಗದಿಂದ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಸಹ ಆಗ್ತದೆ. 5ನೇಯದಾಗಿ ಮಕರ ರಾಶಿ. ಈ ಮಕರ ರಾಶಿಯವರ ಉದ್ಯೋಗದ ಜೀವನ ಸುಖಮಯವಾಗಿ ಸಾಗಲಿದೆ. ಸಣ್ಣ ಪುಟ್ಟ ಕಾಯಿಲೆಗಳಿದ್ರೂ ಈ ಸಮಯದಲ್ಲಿ ದೂರವಾಗ್ತದೆ. ನಿಮ್ಮ ನಡೆ ನುಡಿಗಳಿಂದ ಪ್ರತಿಯೊಂದು ಸಂದರ್ಭದಲ್ಲೂ ನಿಮಗೆ ಸಂತೋಷ ಸಿಗ್ತದೆ. ಈ ಸಮಯದಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮಧ್ಯಮ ಅನುಭವಿಗಳ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಮಹಿಳೆಯರು ಈ ಸಮಯದಲ್ಲಿ ಸ್ವಲ್ಪ ಜಾಗೃತಿಯಿಂದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳನ್ನು ಪಡಿತೀರಿ. 6ನೇಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಆದಾಯ ಸ್ಥಿರವಾಗಿರ್ತದೆ. ಕೆಲವೊಂದು ಕೆಲಸ ಕಾರ್ಯಗಳಿಂದ ಸಮಾಜದಲ್ಲಿ ಉತ್ತಮ ಗೌರವ ಸಿಗಲಿದೆ. ಪ್ರಮುಖ ಕಾರ್ಯಗಳು ಸುಗಮವಾಗಿ ಸಾಗಲಿವೆ. ಈ ಸಮಯದಲ್ಲಿ ಕೌಟುಂಬಿಕ ಕಲಹಗಳಿದ್ರೆ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಿ. ಯಾಕಂದ್ರೆ ಕೌಟುಂಬಿಕ ವ್ಯವಹಾರಗಳು ತೃಪ್ತಿಕರವಾಗಿ ಇತ್ಯರ್ಥವಾಗಲಿವೆ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಯತ್ನ ಈ ಸಮಯದಲ್ಲಿ ಮಾಡಿದ್ರೆ ಉತ್ತಮ ಫಲಗಳ ಜೊತೆಗೆ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಪ್ರಯತ್ನಗಳನ್ನು ನಿಲ್ಲಿಸೋಕೆ ಹೋಗಬೇಡಿ. ಧನ್ಯವಾದಗಳು.